ಶಿವಮೊಗ್ಗ ಸೇವಾ ಟ್ರಸ್ಟ್ ಮತ್ತು ಶಿವಮೊಗ್ಗ ನಿಧಿ ಲಿಮಿಟೆಡ್ ವತಿಯಿಂದ ಇದುವರೆಗೆ ಮದ್ದೂರು ತಾಲೂಕಿನ ವಿವಿಧ ಭಾಗದಲ್ಲಿ ಒಂದು 25ಕ್ಕೂ ಹೆಚ್ಚು ಈ ಥರ ನಾವು ಐ ಕ್ಯಾಂಪ್ಗಳು, ಬ್ಲಡ್ ಕ್ಯಾಂಪ್ ಸೇರಿದಂತೆ ತುಂಬ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಕೆಸ್ತೂರಿನಲ್ಲಿ, ನಮ್ಮ ಮದ್ದೂರು ತಾಲೂಕಿನ ಕೆಸ್ತೂರು ಹೋಬಳಿ ಕೇಂದ್ರವಾದ ಕೆಸ್ತೂರಿನಲ್ಲಿ ಐ ಕ್ಯಾಂಪ್ ಮಾಡ್ಕೊಂಡಿದ್ದೀವಿ. ಈಗ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಕೆಸ್ತೂರು ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಂದ ತುಂಬ ಜನ ಕಣ್ಣಿನ ದೃಷ್ಟಿದೋಷ ಇರುವಂಥ ತುಂಬ ಜನ ಬಂದು ಇಲ್ಲಿ ಕಣ್ಣು ತಪಾಸಣೆ ಮಾಡಿಕೊಡ್ತಿದ್ದಾರೆ. ಹಾಗೆ ತಪಾಸಣೆಯಲ್ಲಿ ಕಣ್ಣಿನ ದೃಷ್ಟಿದೋಷ ಇರುವಂಥವ್ರಿಗೆ, ಕಣ್ಣಿನ ಆಪರೇಷನ್ ಅವಶ್ಯಕತೆ ಇರುವಂಥವ್ರಿಗೆ ನಾವೇ ನಮ್ಮ ಶಂಕರ ಕಣ್ಣಿನ ಆಸ್ಪತ್ರೆ ವತಿಯಿಂದ ಬೆಂಗಳೂರು ಕರ್ಕೊಂಡೋಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ನಾವೇ ಕರ್ಕೊಬಂದು ಬಿಡುವಂಥ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಮಂಜು ಕಾಣುತ್ತೆ, 2 ಕಣ್ಣು ಪೊರೆ ಇದೆ, ಆ ಪೊರೆ ತೆಗಿಬೇಕು ಅಂತ ಹೇಳಿದ್ದಾರೆ ಸರ್. ಏನು ಆಪರೇಷನ್ ಮಾಡಿಸ್ತೀರಾ? ಆಪರೇಷನ್ ಮಾಡ್ತೀವಿ. ಏನು ದುಡ್ಡು ಏನು ತಗೊಳ್ತಾರೆ ಸರ್ ಈ ಸಂಸ್ಥೆಯವರು? ಇಲ್ಲ ಸರ್, ಏನು ದುಡ್ಡು ಎಲ್ಲ ಫ್ರೀ ಸರ್. ಎಲ್ಲ ಕನ್ನಡಕನೂ ಆಪರೇಷನ್ ಆದವ್ರಿಗೆ ಫ್ರೀ ಕೊಡ್ತಾರಂತೆ, ಅದೇ ಸರ್ಜರಿ ಆದವ್ರಿಗೆ ಫ್ರೀ ಕೊಡ್ತಾರಂತೆ. ಮತ್ತು ಇವ್ರಿಗೆ ಅಂಥದ್ದೇನೂ ಇಲ್ಲ ಸರ್. ಚಿಕಿತ್ಸೆ ಎಲ್ಲ ಫ್ರೀ ಕೊಡ್ತಾರೆ? ಎಲ್ಲ ಫ್ರೀ ಸರ್. ಸರ್ ಓ ಸರ್, ಧಾರವಾಡ ಬರ್ಬೋದು ಸರ್. ಒಳ್ಳೆ ಕ್ಯಾಂಪು ಸರ್, ಒಳ್ಳೆ ಇದ್ದೀನಿ ಸರ್. ಶಿವಮೊಗ್ಗ ಸೇವಾ ಟ್ರಸ್ಟ್ ಅಧ್ಯಕ್ಷ ನಮ್ಮ ಕುಮಾರ್ ಅವರ ಕಡೆಯಿಂದ ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಐ ಕ್ಯಾಂಪು, ಬ್ಲಡ್ ಕ್ಯಾಂಪು, ಹೆಲ್ತ್ ಕ್ಯಾಂಪ್ ಇಟ್ಕೊಂಡು ಬಂದಿದ್ದಾರೆ. ಇವೆಲ್ಲ ಎಷ್ಟೋ ಜನಕ್ಕೆ ಬಡವರಿಗೆ ಅನುಕೂಲ ಆಗಿದೆ. ಮತ್ತು ಈ ಕಾರ್ಯನ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತಾ ಇದ್ದೀವಿ. ಜನ ಕರ್ಕೊಂಡ್ಬಂದಿದ್ದೀವಿ. ಇದರಿಂದ ಒಳ್ಳೆ ಜನಕ್ಕೆ ಯಾವುದು ಕಣ್ಣು ದೃಷ್ಟಿ ದೋಷಗಳಿದೆ ಅಂದರೆ ಕಣ್ಣನ ಪೊರೆ, ಆಮೇಲೆ ದುರ್ಮಾಂಸ, ಮತ್ತು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಉಪಯೋಗ ಆಗ್ತಿದೆ. ಇದರಿಂದ ಸಾಕಷ್ಟು ಅನುಕೂಲಗಳನ್ನು ಹಳ್ಳಿ ಗ್ರಾಮಸ್ಥರು ಪಡ್ಕೊಳ್ಳೋದ ತುಂಬ ಒಳ್ಳೆಯದು. ನಿಮ್ಮ ಕಣ್ಣು ಏನು ಸಮಸ್ಯೆ ಆಗಿದೆಯಮ್ಮ? ಈ ಕಣ್ಣು ಯಾಕೆ ಒಂಥರ ಒಂದು ಸ್ವಲ್ಪ ಒತ್ತಂಗ ಆಯ್ತದೆ, ಅದಕ್ಕೆ ತೋರಿಸು ಅಂತ ಬಂದು. ಇವತ್ತು ನಿಮ್ಗೆ ಕೆಸ್ತೂರಿಗೆ ಬಂದು ಅವ್ರು ಟೆಸ್ಟ್ ಮಾಡಿಸ್ತಾ ಇದ್ದಾರೆ, ಹೇಗೆ ಅನಿಸ್ತಿದೆ? ತುಂಬ ಒಳ್ಳೆಯದು, ಜನಕ್ಕೆಲ್ಲ ತುಂಬ ಉಪಕಾರ ಆಯ್ತದೆ ಅಂತ.